ಹಲೋ ಗುಡ್ ಮಾರ್ನಿಂಗ್. ಈಗ ನಾನು ಫಿಫ್ತ್ ಸ್ಟ್ಯಾಂಡರ್ಡ್ ಟ್ಯಾಮರಿನ್ ಈ ಪೈಮ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಟ್ಯಾಮರಿನ್ ಅಂದರೆ ಹುಣಸೆಹಣ್ಣು. ನೋಬಡಿ ಇದನ್ನು ಬರೆದವರು ದಿಸ್ ಪಯಮ್ ಈಸ್ ರಿಟರ್ನ್ ಬೈ ಅನಾನಿಮಸ್ ಅಂದರೆ ಯಾರು ಬರೆದಿರೋದು ಗೊತ್ತಾಗಿಲ್ಲ, ಯಾವ ಪೊಯೆಟ್ ಬರೆದಿದ್ದಾರೆ ಅಂತ ಅವ್ರ ಹೆಸರು ಗೊತ್ತಾಗಿಲ್ಲ. ಸೊ ಅವರಿಗೆ ಅನಾನಿಮಸ್ ಅಂತ ಹೇಳ್ತೀವಿ. ಸೊ ಈಗ ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಈಗ ಓದೋಣ. ನೋಬಡಿ ನೋಸ್ ವೇರ್ ಮೈ ಟ್ಯಾಮರಿನ್ ಸ್ಟುಡ್ ಅಂದರೆ ಯಾರಿಗೂ ಗೊತ್ತಿಲ್ಲ ನನ್ನ ಹುಣಸೆ ಮರ ಎಲ್ಲಿದೆ ಅಂತ ಜಸ್ಟ್ ಬೈ ಎ ವೈಂಡಿಂಗ್ ಲೇನ್, ಒಂದು ಬೀಸ್ತಾ ಇರ್ತಕ್ಕಂಥ ಒಂದು ಸ್ಟ್ರೀಟ್, ಒಂದು ದಾರಿಯಲ್ಲಿ ಇದೆ ಅದು. ಈಚ್ ಇಯರ್ ಇಟ್ ಗೇವ್ ಮಿ ಫ್ರೂಟ್ ಆ್ಯಂಡ್ ಶೇಡ್, ಪ್ರತಿ ವರ್ಷವೂ ಅದು ನನಗೆ ಹಣ್ಣು ಮತ್ತು ನೆರಳನ್ನು ಕೊಡ್ತಾ ಇದೆ. ಆ್ಯಂಡ್ ಡ್ರೂ ಮೀ ಟು ಮೈ ಹೋಮ್ ಅಗೈನ್, ನನ್ನ ವಾಪಸ್ ನನ್ನ ಮನೆಗೆ ಹೋಗೋಂಗೆ ನನಗೆ ಒಳ್ಳೆ ಮನಸ್ಸನ್ನು ಸಮಾಧಾನ ಕೊಡ್ತಾ ಇದೆ. ಐ ಲವ್ ಟು ಸಿಟ್ ಬಿನಿತ್ ಹರ್ ಶೇಡಿ ಬೋಸ್, ನಾನು ಅದರ ಒಂದು ನೆರಳಿನ ಕೆಳಗೆ ಕೂತ್ಕೊಳ್ಳೋಕೆ ತುಂಬ ಇಷ್ಟಪಡ್ತೀನಿ. ಆ್ಯಂಡ್ ಆಮೇಲೆ ಕೂತ್ಕೊಂಡು ರೆಸ್ಟ್ ತೊಗೊಳ್ಳೋದು ಸ್ವಲ್ಪ ಹೊತ್ತು ನನಗೆ ತುಂಬ ಇಷ್ಟ. ಅದು ಅಂದರೆ ಪೊಯೆಟ್ ಹೇಳ್ತಾರೆ ಟು ಗೇಸ್ ಔಟ್ ಕೂತ್ಕೊಂಡು ಆ ನೆರಳು ಕೆಳಗಡೆ ಕೂತ್ಕೊಂಡು ಟು ಗೇಸ್ ಔಟ್ ಅಪಾನ್ ದ ಡಿಸ್ಟೆಂಟ್ ಬ್ಲೂ ಐಸ್, ದೂರದಾಗಿರ್ತಕ್ಕಂಥ ನೀಲಿಯ ಬೆಟ್ಟಗಳನ್ನು ವಿತ್ ಲಾಫ್ಟರ್ ಆ್ಯಂಡ್ ಸ್ಮೈಲ್, ನಗುತ್ತಾ ಒಂದು ಸ್ಮೈಲಿಂದ ನೋಡ್ತಾ ಕೂತಿರ್ತೀನಿ. ಅದು ನೆರಳು ಕೆಳಗೆ ಕೂತ್ಕೊಂಡು ಗೇಸ್ ಮಾಡೋದು, ದೂರ ದೃಷ್ಟಿಯಿಂದ ನೋಡ್ತಾ ಕೂತಿರ್ತೀನಿ. ಆ್ಯಂಡ್ ನೌ ದಟ್ ಐ ಆಮ್ ಬ್ಯಾಕ್, ಈಗ ತಿರ್ಗಾ ನಾನು ವಾಪಸ್ಸಾಗಿದ್ದೀನಿ. ತುಂಬ ದಿನ ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ದೆ. ಈಗ ಪೊಯೆಟು ಗರ್ಲ್ ಆ ಹುಡುಗಿ ದೂರ ಹೋಗಿದ್ದಾಳೆ, ತಿರ್ಗಾ ಈಗ ನಾವು ದಟ್ ಐ ಆಮ್ ಬ್ಯಾಕ್, ಈಗ ವಾಪಸ್ ಬಂದಿದ್ದಾಳೆ. ಐ ಆಮ್ ಈಗರ್ ಟು ಫೈಂಡ್, ನಾನು ತುಂಬ ಈಗರಾಗಿ ನೋಡ್ತಾ ಇದ್ದೀನಿ ಎಲ್ಲಿ ಮೈ ಟ್ಯಾಮರಿನ್ ಅಗೈನ್, ನಾನು ನೋಡಬೇಕು ಅಂತ ಬಂದು ನೋಡೋಕ್ಕೆ ನೋಡೋಕ್ಕೆ ಬರ್ತಾಯಿದ್ದೀನಿ. ಐ ಎಸ್ಟನ್ ಡೌನ್ ಟು ದಟ್ ಫೇವರೆಟ್ ಆ ಒಂದು ಜಾಗಕ್ಕೆ ಬರ್ತಾಯಿದ್ದೀನಿ. ಐ ಸರ್ಚ್ ಇನ್ ವೈನ್, ನಾನು ಅದು ಹುಡುಕ್ತೀನಿ ಬಟ್ ಅದು ಸಿಗ್ತಾ ಇಲ್ಲ, ಅದು ನಂಗೆ ಆ ಜಾಗದಲ್ಲಿ ಕಾಣ್ತಾ ಇಲ್ಲ. ದೆನ್ ಐ ಸ್ಟಾಪ್ ಆ್ಯಂಡ್ ಸ್ಟೇರ್, ನಿಂತ್ಕೊಂಡು ಒಂಚೂರು ನೋಡ್ತಾ ಇದ್ದೀನಿ. ಐ ಸ್ಟ್ಯಾಂಡ್ ಕ್ವೈಟ್ ಸ್ಟಿಲ್, ತಣ್ಣಗಾಗ್ಬಿಟ್ಟಿದ್ದೀನಿ. ಲಿಸನ್ ಟು ಮೈ ಹಾರ್ಟ್, ನನ್ನ ಹಾರ್ಟ್ ಬೀಟೇ ನಿಧಾನಾಗ್ಬಿಟ್ಟಿದೆ. ಯಾಕೆ ದಟ್ ಮ್ಯಾಗ್ನಿಫಿಷೆಂಟ್ ಟ್ರೀ, ಅದು ದೊಡ್ಡದಾಗಿರ್ತಕ್ಕಂಥ ಟ್ರೀ, ದಟ್ ವಾಸ್ ಮೈ ಲೈಫ್, ಅದು ನನ್ನ ಜೀವ ಆಗಿತ್ತು. ಐ ಜಸ್ಟ್ ಬೀನ್ ರಿಪ್ಡ್ ಅಪಾರ್ಡ್, ಅದು ತಕ್ಷಣ ಅದನ್ನು ಕಡ್ದಾಕ್ಬಿಟ್ಟಿದ್ದಾರೆ. ನೋಡಿ ಇಲ್ಲಿ ಹುಡುಗಿ ದೊಡ್ಡವಳಾದಮೇಲೆ ದೂರ ಹೋದ ವಾಪಸ್ ಬಂದು ನೋಡಿದ್ಮೇಲೆ ಕಟ್ ಮಾಡಿರೋದು ನೋಡ್ತಾ ಇದ್ದಾಳೆ. ಐ ಟರ್ನ್ ಟು ದ ಹಿಲ್ಸ್, ಮೈ ಐಸ್ ಫಿಲ್ಡ್ ವಿತ್ ಟಿಯರ್ಸ್, ಮತ್ತು ತಿರ್ಗಾನ ಬೆಟ್ಟದ ಕಡೆ ಕಣ್ಣು ತುಂಬ ನೀರು ತುಂಬ್ಕೊಂಡು ನೋಡ್ತೀನಿ. ಐ ಫಾರ್ ಶುವರ್ ಐ ಹ್ಯಾವ್ ಲಾಸ್ಟ್, ನಿಜವಾಗ್ಲೂ ನನ್ನ ಒಂದು ಜೀವ ಕಳ್ಕೊಂಡ್ಬಿಟ್ಟಿದ್ದೀನಿ. ವೇರ್ ಒನ್ಸ್ ಇಟ್ ಸ್ಟುಡ್ ಸ್ಟಾಲ್ ದೇರ್ಸ್ ನಥಿಂಗ್ ದೇರ್ ನಾವು, ಆ ಜಾಗದಲ್ಲಿ ಎಷ್ಟು ಉದ್ದಕ್ಕೆ ದೊಡ್ಡದಾಗಿ ಬೆಳೆದು ನಿಂತಿತ್ತು ಮರ, ಈಗ ಅದು ಇಲ್ಲ. ಮಿಯರ್ಲಿ ಎನ್ ಎಂಪ್ಟಿ ಹೋಲ್, ಪ್ರತಿಯೊಂದು ಬರೀ ಒಂದು ಹೋಲ್ ಇದ್ದಂಗಿದೆ, ಒಂದು ಸೊನ್ನೆ ಆಕಾರ, ಒಂದು ಖಾಲಿ ಜಾಗ ಹೋಗಿದೆ ಅಂತ ತನಗೆ ಆ ಟ್ರೀಗಿರ್ತಕ್ಕಂಥ ಸಂಬಂಧವನ್ನು ಆ ಹುಡುಗಿ ಇಲ್ಲಿ ಹೇಳ್ಕೊತಾಳೆ. ಇಷ್ಟು ನಮಗೆ ಪದ್ಯದ ತಾತ್ಪರ್ಯ. ಸೊ ಪ್ರಶ್ನೆ ಉತ್ತರಗಳನ್ನೆಲ್ಲ ಮಾಡೋದು. ಯು ಹ್ಯಾವ್ ಟು ಡ್ರೀಮ್ ಬಿಫೋರ್ ಯುವರ್ ಡ್ರೀಮ್ಸ್ ಕ್ಯಾನ್ ಕಮ್ ಟ್ರೂ, ನಿಮ್ಮ ಡ್ರೀಮ್ ನಿಜವಾಗಿ ಆಗೋಕ್ಕೆ ಮುಂಚೆನೇ ನೀವು ಡ್ರೀಮ್ ಮಾಡಬೇಕು, ಕನಸು ಕಾಣಬೇಕು. ನಿಮ್ಮ ಕನಸುಗಳು ನನಸಾಗೋಕ್ಕೆ ಮುಂಚೆನೇ ನೀವು ಕನಸು ಕಾಣಬೇಕು ಅಂತ ಅಬ್ದುಲ್ ಕಲಾಂ ಹೇಳಿದ ವಾಕ್ಯವನ್ನು ಹೇಳಿದ್ದಾರೆ. ಇಲ್ಲಿ ಅರ್ಥಗಳು ನೋಡಿ. ಬೋಸ್ ಅಂದರೆ ಬ್ರಾಂಚಸ್, ಡ್ರೂ ಅಂದರೆ ಫಸ್ಟ್ ಡ್ರಾ, ಅಟ್ರ್ಯಾಕ್ಟ್, ಟು ಪುಲ್ ಅಂದರೆ ಡ್ರೂ ಅಟೆನ್ಷನ್ ಅಂದರೆ ನಿಮ್ಮ ಒಂದು ಅಟೆನ್ಷನ್ ಅಟ್ರ್ಯಾಕ್ಟ್ ಮಾಡೋದು, ಫುಲ್ ಹೇಳ್ಕೊಳ್ಳೋದು. ಕೀನ್ ಟು ಏನೋ ಸಮಥಿಂಗ್, ಏನೋ ಒಂದು ಈಗರಾಗಿ ಎಕ್ಸೈಟೆಡ್ ಅಬೌಟ್ ಸಮಥಿಂಗ್, ಯಾವುದೋ ಒಂದು ಏನೋ ಅದು ಮಾಡಬೇಕು ಅಂತ ತುಂಬ ಆತುರತೆಯಾಗಿರೋದು, ಆ್ಯಂಗ್ಸೈಟಿ. ಹೇಸ್ಟಿಂಗ್ ಅಂದರೆ ಟು ಮೂವ್ ಕ್ವಿಕ್ಲಿ, ತಕ್ಷಣ ಹೊರಟೋಗ್ಬಿಡ್ತು, ಆ ಜಾಗದಿಂದ ಇರೋಕ್ಕಾಗಲ್ಲ ಅನ್ನೋ ಹೊರಟೋಗೋದು. ಮಿಯರ್ಲಿ ಓನ್ಲಿ ಆಸ್ ಡಿಸ್ಕ್ರೈಬ್ಡ್ ಆ್ಯಂಡ್ ನಥಿಂಗ್ ಮೋರ್, ಮಿಯರ್ಲಿ ಸುಮ್ಮನೆ ಡಿಸ್ಕ್ರೈಬ್ ಮಾಡೋದು, ನಥಿಂಗ್ ಜಾಸ್ತಿ ಏನಿಲ್ಲ, ಸುಮ್ಮನೆ ಮೇಲಕ್ಕೆ. ಇನ್ ವೇನ್ ವಿತೌಟ್ ಸಕ್ಸಸ್, ಫೇಲ್, ಸಕ್ಸಸ್ ಇಲ್ಲದೆ ಇರೋದು, ವಿತೌಟ್ ಸಕ್ಸಸ್. ವೇನ್ ಅಂದರೆ ನಿರಾಸೆಯಾಗಿ ಹೋಗ್ಬಿಡೋದು. ಮೈಂಡಿಂಗ್, ಗೋಯಿಂಗ್ ಇನ್ ಕರ್ವ್ಸ್ ಆರ್ ಟ್ವಿಸ್ಟಲ್ಲಿ ಹೋಗ್ತಾ ಇರೋದು. ಮೈಂಡ್ ಮ್ಯಾಗ್ನಿಫಿಷೆಂಟ್, ಗ್ರೇಟ್, ವಂಡರ್ಫುಲ್, ದೊಡ್ಡ ತುಂಬ ವಂಡರ್ಫುಲ್ಲಾಗಿ ಮ್ಯಾಗ್ನಿಫಿಷೆಂಟ್, ದೊಡ್ಡ ಹ್ಯೂಜ್ ಆಗಿರೋದು, ತುಂಬ ವಂಡರ್ಫುಲ್ಲಾಗಿ ಇಷ್ಟು ಈ ಪದ್ಯದ
ಪ್ರಶ್ನೆ ಪದಗಳ ಅರ್ಥ ಮತ್ತು ಈ ಪದ್ಯದ ತಾತ್ಪರ್ಯ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.